ಧಮ್ಮದ ಸಂದೇಶಗಳೊಂದಿಗೆ ಅಭಿವೃದ್ಧಿಗೆ ಚಾಲನೆ. ಯಳಂದೂರು ಮಹಾವನದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿಯಿಂದ ರಸ್ತೆ ಗುದ್ದಲಿ ಪೂಜೆ. ಯಳಂದೂರು ತಾಲೂಕಿನ ಹೊನ್ನೂರಿನಲ್ಲಿರುವ ಮಹಾವನ ಬುದ್ಧ ವಿಹಾರದಲ್ಲಿ ಧಮ್ಮಚಕ್ಕ ಪವತ್ತನ ಅಂಗವಾಗಿ ಅದ್ದೂರಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಚಾತುರ್ರಾಯ ಧರ್ಮ ಸಾವಕ ಚೇತಿಯಾವನ್ನ ಲೋಕಾರ್ಪಣೆ ಮಾಡಿದ ಅವರು ಮಹಾವನ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಮಹಾವನ ಬುದ್ಧ ವಿಹಾರವು ಧಮ್ಮು, ಶಾಂತಿ ಹಾಗೂ ಮಾನವೀಯತೆಯ ಮೌಲ್ಯಗಳನ್ನು ಸಾರುವ ಪವಿತ್ರ ಕ್ಷೇತ್ರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಗಳ ಸೇವೆ ಸಮಾಜದ ಅಭಿವೃದ್ಧಿಗೆ ಮಹತ್ವವಾಗಿದ್ದು, ಇಂತಹ ಕಾರ್ಯಕ್ರಮಗಳು ಜನರಲ್ಲಿ ಸೌಹಾರ್ದತೆ ಮತ್ತು ಸಹೋದರತ್ವವನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಹಾವನ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಸೊಸೈಟಿ ಪದಾಧಿಕಾರಿಗಳು, ಬೌದ್ಧ ಭಿಕ್ಷುಗಳು, ಕೆಸ್ತೂರಿನ ಪೃಥ್ವಿ, ಮನು ಕೆ, ಕಿರಣ್, ಉಮೇಶ್ ಸೇರಿದಂತೆ ಹಲವು ಗ್ರಾಮದ ಮುಖಂಡರು, ಯುವಕರು ಮತ್ತು ಬೌದ್ಧ ಧರ್ಮಾನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಧಮ್ಮದ ಸಂದೇಶದೊಂದಿಗೆ ಹೊಸ ರಸ್ತೆಗೆ ಚಾಲನೆ ದೊರಕಿತು. ಮಹಾವನ ಪ್ರದೇಶದಲ್ಲಿ ಭಕ್ತಿ ಭಾವ ಮನೆ ಮಾಡಿತ್ತು. ವರದಿ ಕಾಂತರಾಜು ಕೆ, ಕ್ಯಾಮರಾಮನ್ ದರ್ಶನ್ ಕೆ, ಚಾಮರಾಜನಗರ, ಪ್ರಜಾಪವರ್ ಟಿವಿ. ಅತಿರೇಕಗಳನ್ನು ಎಕ್ಸ್ಟ್ರೀಮ್ಸ್ ಅಂತ ಹೇಳ್ತೀವಿ, ಲೌಕಿಕ ಜೀವನವನ್ನು ತ್ಯಜಿಸಿ ಭಿಕ್ಷುಗಳಾದಂಥವರು, ಫ್ರಮ್ ಹೋಮ್ ಟು ಹೋಮ್ಲೆಸ್ನೆಸ್ ಆದಂಥವರು ಈ ಎರಡು ಅತಿರೇಕಗಳನ್ನ ಅನುಸರಿಸಬಹುದು. ಅದು ಯಾವುವು? ಇಂಟೆಲಿಜೆನ್ಸ್ ಇನ್ ಸೆನ್ಶಿಯಲ್ ಪ್ಲೆಜರ್, ಇಂದ್ರಿಯ ಸುಖಗಳಲ್ಲಿ ನಿರತರಾಗಕೂಡದು. ಏಕೆಂದರೆ ಅದು ಹೀನವಾದದ್ದು, ಅಸಭ್ಯವಾದದ್ದು, ಅತಿ ಸಾಮಾನ್ಯವಾದ ಲೌಕಿಕವಾದದ್ದು, ತುಚ್ಛವಾದದ್ದು ಮತ್ತು ದುಷ್ಪರಿಣಾಮ, ಪ್ರಾಫಿಟ್ ಲೆಸ್ಸರಲ್ಲಿ ಲಾಭ ಇಲ್ಲ ಅಂತ ಬೋಧನೆ ಮಾಡಿ. ಎರಡನೆಯದು ದೇಹದಂಡನೆ, ಸೆಲ್ಫ್ ಮಾರ್ಟಿಫಿಕೇಶನ್, ದೇಹದಂಡನೆ ಮಾಡುವುದರಿಂದ ಇದು ಇಟ್ ಈಸ್ ಸಫರಿಂಗ್. ಅದೇನು ಕೂಡ